ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಯುದ್ಧ ಸಾರಿರುವುದರಿಂದ ಹಾರ್ಮುಜ್ ಜಲಸಂಧಿ ಮುಚ್ಚಿದೆ. ಇದು ಇರಾನ್ ಮತ್ತು ಒಮಾನ್ ನಡುವಿನ ಕಿರಿದಾದ ಹಡಗು ಮಾರ್ಗ. ಈ ಮಾರ್ಗದ ಮೂಲಕವೇ ವಿಶ್ವದ ದೈನಂದಿನ ತೈಲ ಮತ್ತು ದ್ರವೀಕೃತ ನೈಸರ್ಗಿಕ ಅನಿಲದ 1/5 ಭಾಗ ಸಾಗಿಸಲ್ಪಡುತ್ತದೆ. ಮಧ್ಯಪ್ರಾಚ್ಯದ ಪ್ರಮುಖ ತೈಲ ಉತ್ಪಾದಕ ಕೇಂದ್ರವಾದ ಸೌದಿ ಅರೇಬಿಯಾ, ಇರಾಕ್ ಮತ್ತು ಕುವೈತ್ಗಳಲ್ಲಿ ತೈಲ ಉತ್ಪಾದನೆ ಕಡಿಮೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಹಾರ್ಮುಜ್ ಜಲಸಂಧಿ ಮುಚ್ಚಿರುವುದು ಜಾಗತಿಕ ಇಂಧನ ವ್ಯವಸ್ಥೆಗೆ ದುಸ್ವಪ್ನವಾಗಿದೆ. ಇದು ಈವರೆಗಿನ ಅತ್ಯಂತ ಗಂಭೀರ ಅಡಚಣೆಯಾಗಿದೆ. ಮಧ್ಯಪ್ರಾಚ್ಯದಿಂದ ಪೂರೈಕೆಯಾಗುವ ಇಂಧನವನ್ನು ತುಂಬಲು ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ. ಅಲ್ಲದೆ ಸಾಗಣೆ ಪುನಃ ಆರಂಭವಾಗುವವರೆಗೆ ವಿಶ್ವದ ಸಂಸ್ಕರಣಾಗಾರಗಳಲ್ಲಿ ಸಾಕಷ್ಟು ಕಚ್ಚಾ ತೈಲ ಇರುವುದಿಲ್ಲ. ಇನ್ನೊಂದೆಡೆ ಸಾರಿಗೆ ಮತ್ತು ಉದ್ಯಮಗಳಿಗೆ ಇಂಧನ ನೀಡಲೇಬೇಕಾಗಿರುವುದರಿಂದ ಈ ದೇಶಗಳು ತಮ್ಮ ದಾಸ್ತಾನು ಕಡಿಮೆ ಮಾಡಬೇಕಾಗುತ್ತದೆ. ಸಂಘರ್ಷ ಪ್ರಾರಂಭವಾದ ಬಳಿಕ ಕಚ್ಚಾ ತೈಲ, ಗ್ಯಾಸೋಲಿನ್, ಡೀಸೆಲ್, ಜೆಟ್ ಇಂಧನ, ನೈಸರ್ಗಿಕ ಅನಿಲ, ಪೆಟ್ರೋಕೆಮಿಕಲ್ಸ್, ವಿದ್ಯುತ್ ಮತ್ತು ರಸಗೊಬ್ಬರಗಳ ಬೆಲೆಗಳು ತೀವ್ರವಾಗಿ ಏರಿಕೆಯಾಗಿವೆ. ವಿಶೇಷವೆಂದರೆ ಭಾರತ ಸೇರಿದಂತೆ ಏಷ್ಯಾ ಖಂಡಕ್ಕೆ ಹೆಚ್ಚಿನ ಇಂಧನ ಪೂರೈಕೆಯಾಗುವುದು ಮಧ್ಯಪ್ರಾಚ್ಯದಿಂದ ಮಾತ್ರ. ಈ ಕಾರಣದಿಂದ ಹಾರ್ಮುಜ್ ಜಲಸಂಧಿ ಇನ್ನಷ್ಟು ಕಾಲ ಮುಚ್ಚಿದರೆ ಪರಿಸ್ಥಿತಿ ಗಂಭೀರವಾಗಲಿದೆ. ಚೀನಾವು ಇಂಧನ ರಫ್ತು ನಿಲ್ಲಿಸಲು ಸಂಸ್ಕರಣಾಗಾರಗಳನ್ನು ಕೇಳಿದೆ. ದಕ್ಷಿಣ ಕೊರಿಯಾ 30 ವರ್ಷಗಳಲ್ಲಿ ಮೊದಲ ಬಾರಿಗೆ ಇಂಧನದ ಮೇಲೆ ಬೆಲೆ ಮಿತಿಗಳನ್ನು ಘೋಷಿಸಿದೆ. ಬಾಂಗ್ಲಾದೇಶವು ವಿದ್ಯುತ್ ಮತ್ತು ಇಂಧನ ಉಳಿಸಲು ವಿಶ್ವವಿದ್ಯಾನಿಲಯಗಳನ್ನೇ ಮುಚ್ಚಿದೆ. ಕೆಲವು ಸಂಸ್ಕರಣಾಗಾರಗಳು ಹಾನಿಗೊಳಗಾಗಿವೆ. 3,80,000 ಬ್ಯಾರೆಲ್ ತೈಲ ಉತ್ಪಾದಿಸುವ ಬಹ್ರೇನ್ನ ಸಂಸ್ಕರಣಾಗಾರವೊಂದನ್ನು ನಾಶ ಮಾಡಲಾಯಿತು. ಕಳೆದ ವಾರ ಡ್ರೋನ್ ದಾಳಿಯ ನಂತರ ಸೌದಿ ಅರೇಬಿಯಾ ದೇಶದ ಸಂಸ್ಕರಣಾಗಾರವನ್ನೇ ಮುಚ್ಚಲಾಗಿದೆ.